ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಪೋರ್ಟಲ್ ಮುಖಾಂತರ ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಕೂಡ ಬರುತ್ತೆ, ಯಾವೆಲ್ಲ ಡಿಪಾರ್ಟ್ಮೆಂಟ್, ಯಾವೆಲ್ಲ ಇಲಾಖೆ, ಅದ್ರ ಬಗ್ಗೆ ಯಾವೆಲ್ಲ ಕ್ಯಾಟಗರಿ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಇಲ್ಲಿ ಸ್ಕೀಮನ್ನು ಕೊಟ್ಬಿಟ್ಟಿದ್ದಾರೆ, ವೆಬ್ಸೈಟಲ್ಲೇ ನೋಡ್ಬೋದು. ಆ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮೇಲೆ ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು SC ಡಿಪಾರ್ಟ್ಮೆಂಟ್ಗೆ ಮೇನ್ ಬರುತ್ತೆ. SC ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಪ್ರೊವೈಡ್ ಕೂಡ ಮಾಡ್ತಾರೆ. ಯಾರು SC ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಬರ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ST ಕೂಡ ಬಂದರೂ ಕೂಡ ಅವರಿಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ST ಅವರಿಗೆ ಅದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅಲ್ಲಿ ಬಂದ್ಬಿಟ್ಟು ST ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಆಯಿತಾ, ನಿಮ್ಮ ಇಲಾಖೆ ನಮಗೆ ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಥರ OBC ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದ್ಬಿಟ್ಟು ಏನು ಸಿಗುತ್ತೆ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಮತ್ತು OBC ಸ್ಟೂಡೆಂಟ್ಸ್ಗಳಿಗೆ ಸೆಂಟ್ರಲ್ ಸ್ಕಾಲರ್ಶಿಪ್ ಅಂತ ಹೇಳಿ ಪ್ರೊವೈಡ್ ಕೂಡ ಮಾಡ್ತಾ ಇದ್ದಾರೆ ಈ ವರ್ಷದಿಂದ. PM ಯಾಸಬಿ ಅಂತ. ಅದಕ್ಕೆ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ NSP ರಿಜಿಸ್ಟ್ರೇಷನ್ ಆಗಿ ನಿಮಗೆ OTR ನಂಬರ್ನ ಕೂಡ ಕೇಳುತ್ತೆ ಇವಾಗ ನೀವು SSP ಅಪ್ಲಿಕೇಶನ್ ಹಾಕಬೇಕಾದ್ರೆ. ನಂತರ BCW ಫೀಸ್ ರಿಇಂಬರ್ಸ್ಮೆಂಟ್ ಅಂತ ಇದೆ, ಸೇಮ್ ಫೀಸ್ ರಿಫಂಡ್ ಕೂಡ ಆಗುತ್ತೆ. ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಇದೆ. ವಿದ್ಯಾಸಿರಿ ಇದ್ರೆ ನಮಗೆ ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ಗೆ ಅಲೌನ್ಸ್ ಬರುತ್ತೆ. ಹಾಸ್ಟೆಲ್ ನಿಮಗೆ ಅಲೋಕೇಟ್ ಆಗಿಲ್ಲ ಅಂದರೆ ಡೇ ಸ್ಕಾಲರ್ ಆಗಿ ಬರುತ್ತೆ, ಅದು ವಿದ್ಯಾಸಿರಿ ಆಗಿರುತ್ತೆ. ಇದು OBC ಅವರಿಗೆ ಇದು ಕೂಡ ಇದೆ. ನಂತರ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಫೀಸ್ ರಿಇಂಬರ್ಸ್ಮೆಂಟ್ ಅಂತ ಕೂಡ ಬರುತ್ತೆ. ಅಂಡ್ ವಿದ್ಯಾಸಿರಿ ಸ್ಕೀಮ್ ಕೂಡ ಮೈನಾರಿಟಿ ಅವರಿಗೆ ಕೂಡ ಇದೆ. ಇದು ಎರಡು ಬರುತ್ತೆ. ನಂತರ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕೂಡ ಇಂದ ಏನು ಬರುತ್ತೆ ಅಂದರೆ ಡಿಫೆನ್ಸ್ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೆ ಸ್ಕಾಲರ್ಶಿಪ್ನ, ಮತ್ತು SC/ST ಅವರಿಗೆ ಕೂಡ ಕೊಡ್ತಾ ಇದ್ದಾರೆ. ಟೆಕ್ನಿಕಲ್ ಎಜುಕೇಶನ್ ಕೂಡ ಇಂದ ಪ್ರತಿಭಾ ಪುರಸ್ಕಾರ ಅಂತೇಳಿ ಸ್ಕೀಮ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಸ್ಪೆಷಲ್ ಕ್ಯಾಟಗರಿ ಅವ್ರಿಗೂ ಕೂಡ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಂದ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ನಂತರ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಕೂಡ ಇಂದ ಸೇಮು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೊಡುತ್ತಾರೆ. ಅಂಡ್ ಸ್ಕಾಲರ್ಶಿಪ್ ಮತ್ತು ಇನ್ಸೆಂಟಿವ್ ಕೂಡ ಕೊಡ್ತಾರೆ. ನಿಮಗೆ ಅಮೌಂಟ್ನ ಹಾಕೋದು ಗೌರ್ಮೆಂಟ್ ಆದರೂ ಕೂಡ ಅಲ್ಲಿ ಡಿಫ್ರೆಂಟ್ ಇಲಾಖೆಗಳು ಇರ್ತವೆ. ಆಯಿತಾ, ಇಲ್ಲಿ ಎಲ್ಲರಿಗೂ ಕೂಡ ಅಟ್ ಎ ಟೈಮ್ ಯಾಕೆ ಬರೋದಿಲ್ಲ ಅಂದರೆ ಇಲಾಖೆಗಳು ಬರೋ ಕಾರಣ ಇಲಾಖೆಯಿಂದ ನಿಮಗೆ ಬಿಡುಗಡೆ ಆಗಿ ಹಣ ಇಲಾಖೆ ಮುಖಾಂತರ ನಿಮಗೆ ಬರುತ್ತೆ. ಒಂದೇ ಬಾರಿ ಸರ್ಕಾರ ಹಾಕೋದಿಲ್ಲ. ಸರ್ಕಾರ ಇಲಾಖೆಗೆ ಹೋಗಿ ಇಲಾಖೆಯವರು ವೆರಿಫಿಕೇಶನ್ ಮಾಡಿ ಇಲಾಖೆ ಕಡೆಯಿಂದ ಅಪ್ರೂವ್ ಆಗಿ ನಂತರ ನಿಮಗೆ ಬರಬೇಕಾಗುತ್ತೆ. ಆ ರೀತಿ ಕೂಡ ಇರುತ್ತೆ. ನಂತರ ನೋಡೋದಾದ್ರೆ ಆಯುಷ್ SC/ST ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಕೊಡ್ತಾರೆ ಬೋರ್ಡಿಂದ. ನಂತರ ಬ್ರಾಹ್ಮಣ್ ಯಾರು ಇದ್ದಾರೆ, ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅವರಿಗೆ ಸಂದೀಪನಿ ಶಿಷ್ಯ ವೇತನ ಅಂತ, ಇದು ಬ್ರಾಹ್ಮಣ್ ವಿದ್ಯಾರ್ಥಿಗಳಿಗೆ ಇದು ಬ್ರಾಹ್ಮಣ್ ಡಿಪಾರ್ಟ್ಮೆಂಟ್ ಇಂದ ಸ್ಕಾಲರ್ಶಿಪ್ನ ಪ್ರೊವೈಡ್ ಕೂಡ ಮಾಡ್ತಾರೆ. ಡಿಸೇಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಯಾರು ಡಿಸೇಬಲ್ ಅಂಗವಿಕಲ ಸ್ಟೂಡೆಂಟ್ಸ್ಗಳು ಕೂಡ ಇರ್ತಾರೆ ಅವರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಹೈಯರ್ ಎಜುಕೇಶನ್ ಮತ್ತು ಟೆಕ್ನಿಕಲ್ ಎಜುಕೇಶನ್ ಕಡೆಯಿಂದ. ನಂತರ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಶನ್ ಇಂದ ಇಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ಕೂಡ ಇದಾವೆ. ಮೇನ್ ಥಿಂಗ್ CV ರಮನ್ ಸ್ಕಾಲರ್ಶಿಪ್, ಗರ್ಲ್ಸ್ ಫೀಸ್ ರಿಇಂಬರ್ಸ್ಮೆಂಟು, HIV ಸ್ಕಾಲರ್ಶಿಪ್, ಕಿತ್ತೂರಾಣಿ ಚೆನ್ನಮ್ಮ ಪುರಸ್ಕಾರ, MBA MCA ಫೀಸ್ ರಿಇಂಬರ್ಸ್ಮೆಂಟ್ ಫಾರ್ SC/ST ಸ್ಟೂಡೆಂಟ್ಸು, ಸಂಜೀವನಮ್ಮ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೋಡ್ಬೋದು ಅಪ್ಲಿಕೇಶನ್ ಹಾಕೋರು. ನಂತರ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಸೇಮ್ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟು ಕೊಡ್ತಾ ಇದ್ದಾರೆ ಅಮೌಂಟ್ನ, ಅವರು ಕೂಡ ಅಪ್ಲಿಕೇಶನ್ ಹಾಕುತ್ತೆ. ನಂತರ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSTA ಇಂದ ಕಡೆಯಿಂದ ಅಗ್ರಿ ಲೇಬರ್ ಚಿಲ್ಡ್ರನ್ ಅಂತ ಇದ್ದಾರೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಇದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸದ್ಯಕ್ಕೆ ಕೊಡ್ತಾ ಇಲ್ಲ, ಲಾಸ್ಟ್ ಇಯರ್ ಕೊಡ್ತಾ ಇದ್ರು, ಇದು ಮಾಡಿದ್ದಾರೆ. ನಂತರ ಅಗ್ರಿ ಲೇಬರ್ ಚಿಲ್ಡ್ರನ್ ಅಂತೇಳಿ ಕೊಡ್ತಾ ಇದ್ದಾರೆ, ನೋಡ್ಬೋದು. ನಂತರ ಆರ್ಯ ವ್ಯವಸ್ಥೆ ಕಮ್ಯುನಿಟಿ ಕಡೆಯಿಂದ ಫೀಸ್ ರಿಇಂಬರ್ಸ್ಮೆಂಟ್ ಕೂಡ ಕೊಡ್ತಾ ಇದೆ. ಹ್ಯಾಂಡ್ಲೂಮ್ ಮತ್ತು ಟೆಕ್ಸ್ಟೈಲ್ ಕಡೆಯಿಂದ ವೀವರ್ ಚಿಲ್ಡ್ರನ್ಸ್ಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ನಂತರ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮೇನ್ ಥಿಂಗ್ ಟ್ಯಾಕ್ಸಿ ಓಡಿಸೋ ಡ್ರೈವರ್ಗಳ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ನಂತರ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಕೂಡ ಇದೆ, ಲೈಕ್ ಫಿಶಿಂಗ್ ಮಾಡ್ತಾರಲ್ಲ ಅವರ ಮಕ್ಕಳಿಗೆ ಚೀಫ್ ಮಿನಿಸ್ಟರ್ ಮೀನುಗಾರರ ವಿದ್ಯಾನಿಧಿ ಅಂತ ಹೇಳಿ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ನಂತರ ಸೈನಿಕ್ ಸ್ಕೂಲ್ ಕಡೆಯಿಂದ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಇಷ್ಟು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇಲಾಖೆ ಕಡೆಯಿಂದ ಬರುತ್ತೆ. ನೀವು ಸಾಕಷ್ಟು ಜನ ನೋಡ್ಕೋಬೇಕಾಗುತ್ತೆ ಎಲಿಜಿಬಿಲಿಟಿಗಳನ್ನ. ಮೇನ್ ಥಿಂಗ್ ನೀವು ಬರೀ OBC ಸ್ಟೂಡೆಂಟ್ಸ್ಗಳಿಗೆ ಒಂದೇ ಮಾತ್ರ ಸ್ಕಾಲರ್ಶಿಪ್, SC/ST ಅವರಿಗೆ ಒಂದೇ ಅನ್ಕೊಳ್ತೀರಾ. ಈ ರೀತಿ ಡಿಫ್ರೆಂಟ್ ಸ್ಕಾಲರ್ಶಿಪ್ ಕೂಡ ಇರ್ತವೆ. ಅದನ್ನು ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಬೇಕಾದರೆ ಅದ್ರ ಬಗ್ಗೆ ಸಪ್ರೇಟಾಗಿ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಪ್ರೇಟಾಗಿ ನಾನು ಡಾಟಾ ತೆಗೆದುಕೊಂಡು ನಿಮಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.